ಯಾವ ಕಡೆ ಇದೆ ಅಜ್ಜಿ ಮನೆ, ಯಾವ ಫ್ಲೋರ್ ಯಾವುದು ಎಲ್ಲ ನಂಬರ್ ಎಲ್ಲ ಗೊತ್ತು. ಕರೆಕ್ಟಾಗಿ ಅವಳೇ ಕರ್ಕೊಂಡು ಹೋಗ್ಬಿಡ್ತಾಳೆ. ಇನ್ನು ಡೋರ್ ಓಪನ್ ಮಾಡೋಕ್ಕೆ ಮುಂಚೆ ಬಚ್ಚಿಟ್ಕೊಂಡ್ಬಿಡೋದು ಒಂದು ಅಭ್ಯಾಸ. ಏನಾದರೂ ಡೋರ್ ಓಪನ್ ಮಾಡಿ ಎಲ್ಲಿ ಯೋನ ಅಂತ ಅದು ನಮ್ಮ ಅಮ್ಮನೇ ಬಂದು ಕೇಳಬೇಕು. ಅದು ಡೈರೆಕ್ಟಾಗಿ ನೋಡಿ ಮಾತಾಡ್ತಾರೆ ಬೇಜಾರಾಗ್ಬಿಡ್ತಾಳೆ. ಆ್ಯಕ್ಟ್ ಮಾಡಬೇಕು ಎಲ್ಲಿ ಬಂದಿಲ್ವಾ ಹಂಗೆ ಹಿಂಗೆ ಅಂತ. ಆಮೇಲೆ ಅವಳಿಗೊಂಥರ ಖುಷಿ. ಸೊ ಇನ್ನು ಲಾಸ್ಟ್ ವೀಡಿಯೋದಲ್ಲೇ ನೋಡಿದರೆ ಗೊತ್ತಿರುತ್ತೆ, ನಾನು ಪುಂಡಿ ಪಲ್ಯ ತೊಗೊಂಬಂದಿದ್ದೆ, ಗೋಂಗೂರ ಪಪ್ಪು ಮಾಡಿಕೊಂಡು ಅಮ್ಮ ರೈಸ್ಗೆ ಇಟ್ಟಿದ್ರು. ಹಾಗೆ ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಕಾಳ್ದು ಪಲ್ಯ ಮಾಡಿದ್ರು, ಅದ್ರ ಜೊತೆಗೆ ಅಂತ ಜೋಳದ ರೊಟ್ಟಿ ಮಾಡಿದ್ರು. ಸೊ ಇನ್ನು ಯಾನಾಗ್ ಕೂಡ ಇಷ್ಟ ಆಗುತ್ತೆ ಅವಳಿಗೆ ರೊಟ್ಟಿ ಮತ್ತು ಕಾಳು ಪಲ್ಯ ತಿನ್ಸೋಣ ಅಂತ. ಮತ್ತು ಯಾನಾಗೆ ಅಂತ ಅಮ್ಮ ಲಂಗ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ರು. ನಂದೊಂದು ಸ್ಯಾರಿ ಇತ್ತು ಅಂತ ಕೊಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಗ್ರ್ಯಾಂಡ್ ಲುಕ್ ಕಾಣ್ತಾ ಇತ್ತು. ಅವಳು ಹಾಕಿ ನೋಡೋಣ ಅಂದರೆ ಫುಲ್ಲು ನೈಸ್ ಹೊಡಿಬೇಕು ಹಂಗು ಹಿಂಗು ಅಂತ ಎಲ್ಲರ ಹತ್ರ ನೈಸ್ ಹೊಡೆದು ಫೈನಲಿ ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕ್ಯೂಟಾಗಿ ಅಮ್ಮ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಗೊಂಬೆ ಥರನೇ ಕಾಣ್ತಾ ಇದ್ಲು. ಇನ್ನು ಹೋಗ್ಬಿಟ್ಟು ಚಿಕ್ಕಿಗೆ ಚಿಕ್ಕಪ್ಪಗೆ ಎಲ್ಲರಿಗೂ ತೋರಿಸ್ತಾ ಇದ್ಲು. ಇನ್ನು ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ರೊಟ್ಟಿ ಕಾಳು ಪಲ್ಯ ಮತ್ತು ನಾ ತಂದಿದ್ದು ಪಪ್ಪು ಸೌತೆಕಾಯಿ ಎಲ್ಲ ತಿಂದ್ವಿ. ಈ ಥರ ಊಟ ಮಾಡೋಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ಅಮ್ಮ ಬ್ಲೌಸ್ ಎಲ್ಲ ಇನ್ನೊಂದು ಸ್ವಲ್ಪ ಆಲ್ಟರ್ ಎಲ್ಲ ಮಾಡೋಕ್ಕಿತ್ತು, ಮಾಡ್ತಾಯಿದ್ರು. ಯಾನ ಅಂದರೂ ಗೊತ್ತಲ್ಲ, ಕ್ವಾಟ್ಲೆ ಕೊಡ್ತಾನೆ ಇರ್ತಾಳೆ ಅದು ಇದು ಅಂತ, ಒಂದು ಕಡೆ ಇರೋದಿಲ್ಲ ಏನಿಟ್ರು. ಹಾಗೆ ಸಾಯಂಕಾಲ ಟೀ ಕುಡಿಬೇಕಂತ ಅನಿಸ್ತಾಯಿತ್ತು. ಟೀ ಮಿಲ್ಕ್ ಖಾಲಿ ಆಗಿತ್ತು, ಅದಕ್ಕೆ ಅಮ್ಮ ಆರ್ಡ್ರ್ ಮಾಡ್ತೀನಿ ಅಂತ ಆರ್ಡ್ರ್ ಮಾಡಿದ್ರು. ಅದ್ರ ಜೊತೆ ಒಂದಷ್ಟು ತರಕಾರಿಗಳು ಕೂಡ ಆರ್ಡ್ರ್ ಮಾಡಿದ್ರು. ಇದೊಂದು ಚೆನ್ನಾಗಿರುತ್ತಪ್ಪ, ಒಂದು 5-10 ನಿಮಿಷದಲ್ಲಿ ಎಲ್ಲ ಬಂದು ಡೆಲಿವರ್ ಮಾಡಿಬಿಡ್ತಾರೆ. ಏನಿಲ್ಲ ಅಂದರೂ ಅದೊಂದು ಟೆನ್ಷನ್ ಇಲ್ಲ, ಆಚೆ ಹೋಗಬೇಕು ಅನ್ನೋದು ಏನು ಇರೋದಿಲ್ಲ. ಮನೇಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ 5-10 ನಿಮಿಷದಲ್ಲಿ ಎಲ್ಲ ಕರೆಕ್ಟಾಗಿ ಬಂದು ಡೆಲಿವರ್ ಮಾಡಿಬಿಡ್ತಾರೆ. ಅಡ್ವಾಂಟೇಜ್ ಜೊತೆನೂ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕಂದರೆ ನಮ್ಗೆ ಒಂದು ಐಟಮ್ ಬೇಕಾಗಿರುತ್ತೆ, ಅದು ಒಂದು ಐಟಮ್ ಡೆಲಿವರಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಚಾರ್ಜಸ್ ಆಗುತ್ತೆ, ಡೆಲಿವರಿ ಚಾರ್ಜಸ್. ಸೊ ಅದ್ರ ಜೊತೆ ಇನ್ನೊಂದಷ್ಟು ಅದು ಇದು ಅಂತ ಆ್ಯಡ್ ಮಾಡಿಕೊಂಡು ಹಂಗೆ ಬುಕ್ ಮಾಡೇ ಬಿಡ್ತೀವಿ. ಸೊ ಹಾಗೆ ಮಿಲ್ಕ್ಗೋಸ್ಕರ ಇನ್ನಷ್ಟು ತರಕಾರಿಗಳೆಲ್ಲ ಬುಕ್ ಮಾಡ್ಕೊಂಡು ಹಾಗೆ ಮತ್ತೆ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏನೋ ಕೂಡ ಮಲ್ಕೊಂಡಿದ್ಲು. ಸೊ ಆರಾಮಾಗಿ ಟೀ ಕುಡಿಯೋಣ ಅಂತ ನಾನು ಕಾಯ್ತಾ ಇದ್ದೆ. ಯಾಕಂದರೆ ಬೆಳಿಗ್ಗೆನೂ ಟೀ ಕುಡಿರೋದಿಲ್ಲ. ಅದೇ ನಮ್ಮಮ್ಮ ಹೇಳ್ತಾ ಇದ್ದಿದ್ದು ಟೀ ಅಂತಾನೆ ಇರ್ತೀಯ ಅಂತ. ಸೊ ಏನೋ ಮಲ್ಕೊಂಡಾಗೆ ಮಾಡ್ಕೊಂಬೇಡ ಅಂತ ಮತ್ತೆ ಹಾಲ್ ನೋಡಿ ಎಲ್ಲ ಇರೋ ಬರೋ ಟಾಯ್ಸ್ ಎಲ್ಲ ತೊಗೊಬಂದು ಇಲ್ಲಿ ಹಾಕ್ಬಿಟ್ಟಿದ್ದು. ಸೊ ಇನ್ನು ಇವಳ ಜೊತೆ ಇನ್ನೊಂದು ಪುಟಾಣಿ ಪಾಪು ಬಂದು ಇನ್ನೂ ಕ್ವಾಟ್ಲೆ ಕೊಡುತ್ತೆ ಅಜ್ಜಿ ಮನೆಗೆ ಬಂದರೆ. ಸೊ ಇನ್ನೇನು ಡೆಲಿವರಿ ಬ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಇನ್ನೇನು ನನ್ನ ತಂಗಿ ಡೆಲಿವರಿ ಕೂಡ ಆಗಿದೆ, ಆ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಬಟ್ಟೆಗಳೆಲ್ಲ ಬಾಲ್ಕನಿಲಿ ಒಗೆದು ಒಣಗಾಕಿದ್ದು ಪುಟಾಣಿ ಬಟ್ಟೆ ನೋಡೋಕ್ಕೇನೋ ಒಂಥರ ಚಂದ. ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ, ಚೆಕ್ ಮಾಡಿ.